GS ಜಾಸ್ತಿ ಜಿಲ್ಲೆ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಉದ್ಘಾಟನೆಗೆ ಆಗಮಿಸಿರುವಂತಹ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಏನು ಇವತ್ತು ಕೋಲಾರ ಜಿಲ್ಲೆಯ ಒಂದು ಬಯಲುಸೀಮೆ ಮತ್ತು ಬಯಲುಸೀಮೆಗೆ ಸೇರಿದೆ ಗಡಿಭಾಗಕ್ಕೆ ಸೇರಿಕೊಂಡಿರೋದ್ರಿಂದ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಾಪನೆಯ ಜೊತೆಗೆ ಒಂದು ಜಿಲ್ಲಾಸ್ಪತ್ರೆ ಅಂದರೆ ಈ ಒಂದು ನರಸಿಂಹರಾಜ ಜಿಲ್ಲಾಸ್ಪತ್ರೆ ಕಾಯಂ ಶಸ್ತ್ರಚಿಕಿತ್ಸೆ DSರನ್ನು ನೇಮಕ ಮಾಡಬೇಕು. ಇಲ್ಲಿಗೆ ಪ್ರಭಾರಾಗಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರನ್ನೇ ಮುಂದುವರಿಸಿ ಆದೇಶ ಮಾಡುವ ಜೊತೆಗೆ ಗಡಿಭಾಗಗಳಲ್ಲಿ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರ ಪ್ರಾಣ ಹಿಂಡುವಂತಹ ನಕಲಿ ಕ್ಲಿನಿಕ್ಗಳಿಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಪತ್ತೆಯಾಗಿರುವಂತಹ ವೈದ್ಯರನ್ನು ಹುಡುಕಿಕೊಟ್ಟು ಅದನ್ನು ನೇಮಕ ಮಾಡಬೇಕು. ದಿನದ 24 ಗಂಟೆ ಒಂದು ಬಡವರ ಸೇವೆ ಮಾಡಲು ಅವಕಾಶ ಮಾಡಿಕೊಡುವ ಜೊತೆಗೆ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ, ಅದು ನರಸಿಂಹರಾಜ ಜಿಲ್ಲಾಸ್ಪತ್ರೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸುವಂತಹ ವೈದ್ಯರು ಮತ್ತು ಮತ್ತಿತರ ಸಿಬ್ಬಂದಿಗೆ ಏನಿವತ್ತು ಗೃಹ ಕೊಟ್ಟಿದ್ದೀರಾ ಅಂದರೆ ಮನೆಗಳು ಕೊಟ್ಟಿದ್ದೀರಾ, ಅದು ಸಂಪೂರ್ಣವಾಗಿ ಶಿಥಿಲಗೊಂಡೈತೆ. ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂತೇಳಿ ರೈತ ಸಂಘದಿಂದ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮನವಿ ನೀಡಿ ನಾವು ಆಗ್ರಹಿಸ್ತಾ ಇದ್ದೇವೆ. ಯಾಕಂದರೆ ಇವತ್ತು ಕೋಲಾರ ಜಿಲ್ಲೆಯನ್ನು ಪ್ರತಿ ಸಾರಿನೂ ಇವತ್ತು ನಿರ್ಲಕ್ಷ್ಯ ಮಾಡ್ತಾನೇ ಇದ್ದಾರೆ. ಪ್ರತಿ ವರ್ಷ ಬರ್ತಾರೆ, ಯಾವುದೋ ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾರೆ, ಹೋಗ್ತಾರೆ, ಮತ್ತು ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲ್ಲ. ಇಲ್ಲಿ ಹೆರಿಗೆಗಂತೇಳಿ ಬಂದರೆ ಅವರನ್ನೆಲ್ಲ ಇಲ್ಲ ಖಾಸಗಿ ಮೆಡಿಕಲ್ ಸ್ಟೋರ್ಗೆ ಕಳಿಸ್ತಾರೆ, ಇಲ್ಲ ಬೇರೆ ಕಡೆ ಕಳಿಸ್ತಾರೆ. ಇವೆಲ್ಲ ದಂಧೆಗಳಿಗೆ ಕಡಿವಾಣ ಹಾಕಬೇಕಂತಲೂ ಮಾನ್ಯರನ್ನು ಒತ್ತಾಯ ಮಾಡಿ ಮನವಿ ನೀಡಿ